ತಲೆಯಾಗ ಸಿಟ್ಟ ತಲೆಯಾಗ ಅಟ್ಟ ಇರ್ಬೇಕು, ಬಾಯಿಗೆ ಬರಬಾರ್ದು ಅಂತ ನನಗ ಬುದ್ಧಿ ಹೇಳು ಅಂದ್ರೆ ಒಬ್ಬ ಅಂತ ಮಹಾನ್ ವ್ಯಕ್ತಿ. ಬಹಳ ದಿನ ಹಿಂದನೇ ಈ ಪುತ್ಥಳಿ ಅನಾವರಣ ಆಗಿರ್ಬೋದು, ಇವೆಲ್ಲ ಆಗ್ಬೇಕಾಗಿತ್ತು. ದೇರಾಯತ್ತು ಬಿ ದುರಸ್ತಾಯೇ ಯಾವಾಗಲೇ ಆಗಬೇಕಾಗಿತ್ತು, ಬಟ್ ಇವತ್ತು ಆಗಿದೆ. ಅದಕ್ಕೆ ಶತಮಾನೋತ್ಸವ ಕಮಿಟಿಯ ಯಾವತ್ತೂ ಸದಸ್ಯರನ್ನು ನಾನು ಇಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಕೇವಲ ಆ ಪುತ್ಥಳ ಕಾರ್ಯಕ್ರಮ ಇರಬಹುದು, ಇನ್ನುಳಿದ ಕಾರ್ಯಕ್ರಮ, ಬಿ ಶಂಕರಾನಂದ ಅವರ ಶತಮಾನೋತ್ಸವ ಸಮಿತಿಯ ಜೊತೆಗೆ ಇಡೀ ಬೆಳಗಾವಿ ಜಿಲ್ಲೆಯ ಜನತೆ ನಿಮ್ಮ ಜೊತೆಗೆ ಇರ್ತದ, ಅದರಲ್ಲಿ ವಿಶೇಷವಾಗಿ ಹುಕ್ಕೇರಿ ತಾಲೂಕಿನ ಜನತೆ ನಿಮಗೆ ಇರ್ತದ ಅನ್ನುವಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರು ಬಹುಶಃ ಒಬ್ಬ ರಾಜಕಾರಣಿ ಅಲ್ಲದೇ ಅಜಾತ ಶತ್ರುಗಳಾಗಿ ಇವತ್ತು ದಿವಸ ಕರ್ನಾಟಕ ರಾಜ್ಯಕ್ಕೆ ಇವತ್ತು ದಿವಸ ಮೆರೆದಿರ್ತಕ್ಕಂಥ ಏಕೈಕ ಒಬ್ಬ ರಾಜಕೀಯ ವ್ಯಕ್ತಿ ಅಂತಂದ್ರೆ ಇವತ್ತು ದಿವಸ ಬಿ ಶಂಕರಾನಂದ ಅವರು ಅನ್ನುವಂಥ ಮಾತನ್ನ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಅವರ ಮಗಳಾಗಿರ್ತಕ್ಕಂಥ ಚಂದ್ರಮ್ಮ ಅವರು ನಮ್ಮ ಶಾಲೆಯಲ್ಲಿ ಲಿಂಗರಾಜ್ ಕಾಲೇಜಿಗೆ ನಾನು ಅಡ್ಮಿಷನ್ ಮಾಡಿದ್ದೆ. ಆವಾಗ ನಾನೊಂದು 2-3 ಸಲ ಹೊಡೆದಾರ, ಬಟ್ ಅವ್ರಿಗೆ ನೆನಪೈತಿಲ್ಲ ಗೊತ್ತಿಲ್ಲ, ನನಗೆ ಮಾತ್ರ ನೆನಪೈತಿ. ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ, ಅವ್ರ ಪರಿಚಯ ಆವಾಗಿನಿದಿತ್ತು. ಆದರೆ ಇವತ್ತು ಶಂಕರಾನಂದ ಅವರು ನಿಮಗೆ ಬಹಳ ಜನರಿಗೆ ಗೊತ್ತಿಲ್ಲ. ಕೇವಲ ಅವಾಗ ಕೇಂದ್ರ ಸರ್ಕಾರದ ಬಜೆಟ್ 2-2.5 ಲಕ್ಷ ಕೋಟಿ, 2-2.5 ಲಕ್ಷ ಕೋಟಿ. ಇವತ್ತು 30 ಲಕ್ಷ 40 ಲಕ್ಷ ಕೋಟಿ. ಇವತ್ತು ಅವಾಗ 2-2.5 ಲಕ್ಷ ಕೋಟಿದಾಗ ಅನೇಕ ಕೆಲಸ ಕಾರ್ಯಗಳನ್ನ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳನ್ನ ಅವರು ಮತ್ತು ಜಾಫರ್ ಶರೀಫ್ ಅವರು ಇಬ್ರು ಕೂಡಿ ಕರ್ನಾಟಕ ರಾಜ್ಯಕ್ಕೆ ತರುವುದ ಮುಖಾಂತರ ಸಾಕಷ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದೀಗ ICR ಬಗ್ಗೆ ಹೇಳಿದ್ರು, ಯಾರಿಗೆ ಗೊತ್ತಿಲ್ಲ. ಅದು 1200 ಕೋಟಿ ಇವತ್ತು ಬೆಳಗಾವಿಗೆ ಬಂದಿದೆ ಅಂದ್ರೆ ಅವರ ಆಶೀರ್ವಾದದಿಂದ ಬಂದಿದೆ. ಮತ್ತು ಇವತ್ತು ದಿವಸ ಹೊರಗಿನ ದೇಶದಿಂದ ಅನೇಕ ಮೆಡಿಕಲ್ ಕಾಲೇಜ್ಗೆ ಅನೇಕ ಉಪಕರಣಗಳ ಇಂಪೋರ್ಟ್ ಮಾಡಬೇಕಾದ್ರೆ ಅವಾಗ ಶಂಕರಾನಂದ ಅವರ ಒಂದು ಸಹಕಾರದಿಂದ ನಾವು ಇಂಪೋರ್ಟ್ ಆಗಿದೆ. ಅವಾಗ ಕೇಳಿ ಈ ಮಟ್ಟಕ್ಕೆ ಬೆಳೆದದ. ಅದ್ರ ಜೊತೆಗೆ ನಮ್ಮ ಸಹೋದರ ದಿವಂಗತ ಉಮೇಶನ ಕತ್ತಿಯವರ ಸುಪುತ್ರ ರಾಹುಲ್ ಕತ್ತಿಗೆ ಅವನು ಹುಟ್ಟಿದ ಕೂಡಲೇ ಅವನಿಗೆ ಹೃದಯದಲ್ಲಿ ಒಂದು ರಂಧ್ರ ಇತ್ತು. ಅದನ್ನು ಅಮೆರಿಕಕ್ಕೆ ಹೋಗಿ ಕರ್ಕೊಂಡು ಹೋಗ್ಬೇಕಂದಾಗ ನಮಗೇನು ಅಷ್ಟು ಹೆಚ್ಚಿದ್ದಿಲ್ಲ. ಅವಾಗ ಇವರು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇದ್ರು. ಉಮೇಶನ ನಾನು ಬಂದು ಇಲ್ಲಿ ಮನೆಯಾಗಿ ಭೇಟಿ ಆದಾಗ ಎಲ್ಲ ನಾ ವ್ಯವಸ್ಥೆ ಮಾಡ್ತೀನಿ, ಡಾಕ್ಟರ್ ಕಡೆದ ನೀನು ಡೇಟ್ ಒಂದು ಫಿಕ್ಸ್ ಮಾಡ್ಕೊ ಅಂದ್ರು. ಆ ಪ್ರಕಾರ ಡೇಟ್ ಫಿಕ್ಸ್ ಮಾಡಿದಾಗ ಪಾಸ್ಪೋರ್ಟು, ಹೋಗುವುದು ಬರುವುದು, ಅಲ್ಲಿ ಇರುವುದು ಎಲ್ಲವನ್ನ ಮಾಡೋದ್ರ ಮುಖಾಂತರ ದಯವಿಷಾತ್ ಅದು ಹುಡುಗ ಉಳಿಲಿಲ್ಲ ಮಾತು ಬೇರೆ. ಆದರೆ ಒಬ್ಬ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯೋದ್ರ ಮುಖಾಂತರ ವಿಶ್ವನಾಥ್ ಕತ್ತಿ ನನ್ನ ದೋಸ್ತ, ಅವನ ಮೊಮ್ಮಗ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ದಿವಸ ಬಹಳ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂಥವರನ್ನು ಇವತ್ತು ದಿವಸ ನಾವು ಇಲ್ಲಿ ಶ್ಲಾಘಿಸಬೇಕಾಗಿದೆ. ಅದ್ರ ಜೊತೆಗೆ ಇವತ್ತು ಓಂ ಪ್ರಕಾಶ್ ಕನಗಲಿ ಅವರು MLC ಆಗಿದ್ರು. ಅದರ ನಂತರ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಮಣಿತನ ರಾಜಕೀಯದಲ್ಲಿ ಇರಬೇಕನ್ನುವಂಥ ಬಯಕೆ ಬಹುಶಃ ಜಿಲ್ಲೆಯ ಜನರದ್ದಾಗಿದೆ. ಆ ಒಂದು ನಿಟ್ಟಿನಲ್ಲಿ ಪ್ರದೀಪ್ ಕನಗಲಿ ಅವರಿಗೆ ಈಗ ಮಾತಾಡಿದ್ದೀನಿ. ಬಾಂಬೆದಾಗೆಲ್ಲ ಇದ್ದು ಏನು ಮಾಡೋಕ್ಕಾಗಿಲ್ಲ. ಇಲ್ಲಿ ಕರ್ಮಭೂಮಿ, ನಿಮ್ಮ ತಂದೆ ಹುಟ್ಟಿ ಬೆಳೆದು ಅನೇಕ ಪೋರ್ಟ್ಫೋಲಿಯೋಗಳನ್ನ, ಅದ್ರ ಜೊತೆಗೆ ಇಂದಿರಾ ಗಾಂಧಿ ಮಣಿತನವನ್ನ ನೇರವಾಗಿ ಒಳಗೆ ಹೋಗೋ ಯಾರು ಒಬ್ಬರಿದ್ರೆ ಅದು ಬಿ ಶಂಕರಾನಂದ ಅವರನ್ನು ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಮಗೂ ಹೋಗಾಗಿಲ್ಲ, ಫಿರೋಜ್ ಶೆಡ್ಗೂ ಹೋಗಲ್ಲ, ಯಾರಿಗೂ ಹೋಗ, ನೀವು ಹೋದ್ರೆ ಮೊದಲು ನೇರವಾಗಿ ಅವ್ರು ಅಡಿ ಮನೆ ತನಕ ಹೋಗ್ಬೋದು. ಅಂತ ಒಂದು ಶಕ್ತಿಯನ್ನ ಶಂಕರಾನಂದ ಅವರು ತಮಗೆ ತಂದು ಕೊಟ್ಟಿದ್ದಾರೆ. ಅದರ ಸದುಪಯೋಗ ಮಾಡೋದ್ರ ಮುಖಾಂತರ ಬರುವಂತ ದಿನಮಾನಗಳಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ತಮ್ಮ ತಂದೆಯವರಂತೆ ತಾವು ಸಹಿತ ಈ ಜಿಲ್ಲೆಗೆ ಆ ಸೇವೆಯನ್ನು ನೀಡಬೇಕು ಅನ್ನುವಂಥ ಅಪೇಕ್ಷೆಯನ್ನ ವ್ಯಕ್ತಪಡಿಸ್ತಾ ಶಂಕರಾನಂದ ಅವರು ಇವತ್ತು ಬಹಳ ಕಾರ್ಯಗಳನ್ನ ಮಾಡಿದ ಸಂದರ್ಭದಲ್ಲಿ ಅವರು ವಿಶೇಷವಾಗಿ ಜಾತಿ ರಾಜಕಾರಣ ಎಂದೂ ಮಾಡಲಿಲ್ಲ, ರೊಕ್ಕದ ರಾಜಕಾರಣ ಎಂದೂ ಮಾಡಲಿಲ್ಲ, ಸುಳ್ಳಿನ ರಾಜಕಾರಣ ಎಂದೂ ಮಾಡಲಿಲ್ಲ, ಹೇಳೋದೊಂದು ಮಾಡೋದೊಂದು ರಾಜಕಾರಣ ಎಂದೂ ಮಾಡಲಿಲ್ಲ. ಸ್ವಚ್ಛವಾಗಿರ್ತಕ್ಕಂಥ, ದಕ್ಷವಾಗಿರ್ತಕ್ಕಂಥ, ಮೌಲ್ಯಾಧಾರಿತವಾಗಿರ್ತಕ್ಕಂಥ ರಾಜಕಾರಣ ಮಾಡಿರ್ತಕ್ಕಂಥ ಶ್ರೇಯಸ್ಸು ಇವತ್ತು ಶಂಕರಾನಂದವರಿಗೇನೆ ಸಲ್ತದೆ. ವಿಶೇಷವಾಗಿ ನನ್ನ ತಂದೆಯ ಸ್ನೇಹಿತರು ಬೆಲ್ಲದ ಬಾಗೇವಾಡಿಗೆ, ಅವ್ರು ಕಾಂಗ್ರೆಸ್ ಪಾರ್ಟಿನೇ ಇರಲಿ, ನಮ್ಮ ಅಪ್ಪ ಸಂಸ್ಥಾ ಕಾಂಗ್ರೆಸ್ ಇದ್ದ, ಯಾವ ಪಾರ್ಟಿ ಇದ್ರು ಸಹಿತ ಬಾಗೇವಾಡಿ ಬಂದ್ರೆ ವಿಶ್ವನಾಥದ ನೋಡೋತಂದ ಅಪ್ಪ ಇದ್ರೆ ಮನೆಗೆ ಬಂದು ಅರ್ಧ ಕಪ್ ಚಹಾ ಕುಡಿದು ಕುಶಲೋಪರಿ ವಿಚಾರ ಮಾಡಿ ಹೋಗುವಂತ ಒಂದು ವ್ಯಕ್ತಿತ್ವ. ಆ ಒಂದು ಸಂಬಂಧವನ್ನ ಇಟ್ಕೊಂಡು ಬೆಳೆಸಂತ ಜನರಿಗೆ ಸಾಕಷ್ಟು ಜನ ಅವ್ರ ಕಡೆ ಹೋಗ್ತಿದ್ರು. ನಮ್ಮೂರಾಗ ಹೊಡೆದಾಟ ಆಗೈತ್ರಿ, ಬಡದಾಟ ಆಗೈತ್ರಿ, ಅವ್ರಿಗೆ ಹೇಳ್ರಿ ಇವ್ರಿಗೆ ಹೇಳ್ರಿ ಅಂತ ಹೋಗ್ತಿದ್ರು. ಅವಾಗ ನನ್ನ ಮುಂದೆ ಒಂದು 2-3 ಸಲ ಹೇಳ್ಯಾರ. ಇವತ್ತು MP ಅದಾನೆ,
ನಾಳೆ ಇಲ್ಲಂದ್ರೆ ನಮ್ಗೆ ನಾವು ಅಲ್ಲಿ ಅದ ಊರಾಗಿರ್ಬೇಕಾಕೈತಿ. ನಾ ಈಗ MP ಅದನು ನನ್ನ ಕಡೆಯಿಂದ ಯಾರಿಗೇನೆ ಪೊಲೀಸ್ಗೆ DYSP ಗೆ SP ಗೆ ಫೋನ್ ಮಾಡಿಸ್ರೆ ಬಟ್ ನಾಳೆ ಸಾಯುತ್ತಕ ಅದ ಊರಾಗಿರ್ಬೇಕಾಕೈತಿ. ಅದು ಮಾಡಬೇಡ, ಅಲ್ಲಿ ಹಿರಿಯರಿಗೆ ಹೇಳ್ತಾನು, ಹಿರಿಯರ ಜೋಡಿ ಮಾತುಕತೆ ಮಾಡಿ ಸರಿ ಮಾಡ್ಕೊ ಅನ್ನುವಂಥ ಮಾರ್ಗದರ್ಶನ ಮಾಡ್ತಿದ್ರು. ಅಧಿಕಾರ ಐತೆ ಅಂತ ಹೇಳಿದ SP DYSP ಯಾರಿಗೂ ಫೋನ್ ಹಚ್ತಿಕ್ಕಿಲ್ಲ. ಅಲ್ಲಿ ಹಿರಿಯರಿಗೆ ನಾ ಹೇಳ್ತಾನು, ನೀವು ಹೋಗಿ ನಿನ್ನ ಕೆಲಸ ಮುಗಿಸ್ಕೊಳ್ಪ ಅನ್ನುವಂಥ ಮಾತನ್ನ ಸಹಿತ ನನ್ನ ಕಣ್ಣು ಮುಂದೆನೇ ಹೇಳಿದ್ದಾರೆ. ಇನ್ನೂ ಮತ್ತೆ ನಿಮ್ಮೂರಿಗೆ ಸಾಲಿ ಬೇಕಾದ್ರೆ ಹೇಳು, ನಿಮ್ಮೂರಿಗೆ ಬಸ್ ಬೇಕಾದ್ರೆ ಹೇಳು, ನಿಮ್ಮೂರಿಗೆ ನೀರು ಬೇಕಾದ್ರೆ ಹೇಳು, ನಿಮ್ಮೂರಿಗೆ ದವಾಖಾನೆ ಬೇಕಾದ್ರೆ ಹೇಳು, ಇವೇನಿದ್ರೆ ಹೇಳ, ನಾ ಎಲ್ಲ ಮಾಡ್ತೇನೆ. ಈ ಬಡದಾಟ ಬಂದು ನನಗೆ ಬಂದು ಅಲ್ಲಿ ಹೇಳು ಇಲ್ಲಿ ಹೇಳೋದು ನಂಗೆ ಆಗೋದಿಲ್ಲ. ಬದುಕುದು ನೀವು ಅಲ್ಲಿ ಕಡಿತಾನಕ ಐತಿ, ನಾನು ಬದುಕುದು ಅಲ್ಲೇ ಕಡಿತಾನಕ ಐತಿ. ಎಲ್ಲಾ ಸಮಾಜದ ಜೊತೆ ಹೊಂದಾಣಿಕೆ ಅಣ್ಣೋಣ್ಯತೆಯನ್ನು ಇಟ್ಕೊಂಡು ನೀವು ಬದುಕಾಕ ಕಲ್ರಿ ಅನ್ನೋ ಮಾತನ್ನು ಸಹಿತ ಅವರು ಬಹಳ ಸಲ ನನ್ನ ಮುಂದೆ ಸಾಕಷ್ಟು ಜನರಿಗೆ ಹೇಳಿದ್ರು, ನಾನು ಕೇಳಿದೆ. ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಚರಿತ್ರೆ ಎಷ್ಟು ಹೇಳಿದ್ರು ಕಡಿಮೆ ಐತಿ. ಆ ಒಂದು ನಿಟ್ಟಿನ ಹೆಚ್ಚಿಗಿಟ್ಟ ವೇಳೆಯನ್ನು ತೆಗೆದುಕೊಳ್ಳದ್ರೆ ಇವತ್ತಿನ ದಿವಸ ಬೆಳಗಾವಿ ಕಾರ್ಪೊರೇಷನ್ದವ್ರು ಎಲ್ಲರೂ ಕೂಡಿ ಒಮ್ಮತದಿಂದ ಅವರ ರಾಜು ಶೇಟ್ ಇರ್ಬೋದು, ಅಭಯ್ ಪಾಟೀಲ್ ಇರ್ಬೋದು, ಮಹಾಪೌರರು, ಉಪಮಹಾಪೌರರು ಅಥವಾ ಕಂಬಳೆ ಉಪಮಹಾಪೌರ ಆಗಿನ ಮಹಾಪೌರರು, ಉಪಮಹಾಪೌರರು ಎಲ್ಲರೂ ಕೂಡಿ ಒಮ್ಮತದಿಂದ ಶಂಕರಾನಂದ ಮಾರ್ಗ ಮತ್ತು ಶಂಕರಾನಂದ ಪುತ್ರಿಯನ್ನ ಅನಾವರಣ ಮಾಡಲಿಕ್ಕೆ ಒಂದು ಸ್ಥಳದ ಅವಕಾಶ ಮಾಡಿಕೊಟ್ಟಂತ ಯಾವತ್ತೂ ಕಾರ್ಪೊರೇಷನ್ ಸನ್ಮಾನದ ಎಲ್ಲಾ ಸದಸ್ಯರು ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಇದೇ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ.